ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಪುಟಾಟೋ ಯೂಟ್ಯೂಬ್ ಚಾನೆಲ್. ಇವತ್ತು ಸಾಟರ್ಡೆ 10:30 ಆಗಿದೆ ಬೆಳಿಗ್ಗೆ. ಸೊ ಮಾರ್ಕೆಟಿಗೆ ಹೊರಟಿದ್ದೀವಿ. ಯಾರು ಅಂದರೆ ನಾನು ಸುಶ್ಮಿತಾ ಮಾರ್ಕೆಟಿಗೆ ಹೊರಟಿದ್ದೀವಿ. ಯಾಕೆ ಅಂತಂದರೆ ನನಗೆ ಪೋರ್ಟ್ಫೋಲಿಯೋ ಶೂಟ್ ಇದೆ. ಈಗ ಯಾವಾಗ ಅಂದರೆ ಮೇ ಅಲ್ಲಿರೋದು. ಬಟ್ ನನಗೆ ನಾನೇ ಬಟ್ಟೆನ ಕಸ್ಟಮೈಸ್ ಮಾಡಿ ಮಾಡೆಲ್ಗೆ ಹಾಕಬೇಕು ಅಂತ ಹೇಳ್ಕೊಂಡು, ಸೊ ಹಾಗಾಗಿ ನಾನು ಮಾರ್ಕೆಟಿಗೆ ಹೋಗಿ ಕಲರ್ ಎಲ್ಲ ನಾನು ಈಗಲೇ ರಿವೀಲ್ ಮಾಡಲ್ಲ, ಯಾವ ಕಲರ್ ತಗೊಂಡಿದ್ದೀನಿ, ಏನು ಎಂತ ಯಾವ ಡಿಸೈನು ಅಂತ ಆ ದಿನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಬಟ್ ಈಗ ನಾನು ಒಂದು ಬಟ್ಟೆ ಹೊಲಿಯೋಕ್ಕೆ ವೆಸ್ಟರ್ನ್ ಹಾಗೆ ಟ್ರೆಡಿಷ್ನಲ್ ಇದೆ. ವೆಸ್ಟರ್ನ್ಗೆ ಗೌನ್ ಟೈಪಲ್ಲಿ ಹೊಲಿಸೋಣ ಅಂತ ಹೇಳ್ಕೊಂಡು, ಟ್ರೆಡಿಷ್ನಲ್ ಆಬ್ವಿಯಸ್ಲಿ ಸಾರಿ ಮತ್ತು ಬ್ಲೌಸು ಎರಡೂ ತಗೊತಾ ಇದ್ದೀನಿ. ರೆಂಟ್ ಆದರೆ ಕಾಸ್ಟ್ಲಿ ಆಗುತ್ತೆ. ಸೊ ಹಾಗಾಗಿ ಅದ್ರ ಬದಲು ನಮ್ಮದೇ ಸ್ಟಿಚಿಂಗ್ ಇರೋದ್ರಿಂದ ಮಾಸ್ಟರ್ ಸ್ಟಿಚ್ ಮಾಡ್ತಾರೆ. ಸೊ ಹಾಗಾಗಿ ಡಿಸೈನ್ ಹೇಗೆ ಏನು ಎಂತ ಅಂತ ಹೇಳ್ಕೊಂಡು ನಾನು ನೋಡೋಣ ಅಂತ ಇದ್ದೀನಿ. ಅದಕ್ಕೋಸ್ಕರ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ. ಹಾಗೆ ನೋಡೋಣ ಯಾವ ಕಲರ್ ನೋಡೋದು ಅಂತ. ಅಂದರೆ ನಾನು ಪ್ರೀಪ್ಲ್ಯಾಂಡ್ ಆಗಿದ್ದೀನಿ, ಇದೇ ಥರ ಮಾಡಬೇಕು, ಇದೇ ಕಲರ್ ತಗೋಬೇಕು ಅಂತ ಐಡಿಯಾ ಇದೆ. ಸೊ ಅಲ್ಲಿ ಹೋಗಿ ನನಗೆ ಅದೇ ಥರದ ಕಲರ್ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಯಾವ ಕಲರ್ ಏನು ಎಂತ ಅಂತ ಹೇಳ್ಕೊಂಡು, ಸೊ ಕಲರ್ ಆಗಲಿ ಡಿಸೈನ್ ಆಗಲಿ ನಾನು ಈಗಲೇ ಹೇಳಲ್ಲ, ಆ ದಿನ ಹೇಳ್ತೀನಿ, ಶೂಟ್ ಡೇ ಹೇಳ್ತೀನಿ. ಬಟ್ ತೋರಿಸ್ತೀನಿ ಬನ್ನಿ, ಲೆಟ್ಸ್ ಗೋ. ಇವತ್ತು ಮಾರ್ಕೆಟ್ ಹೇಗಿರುತ್ತೆ ಅಂತ. ಸಾಟರ್ಡೆ ಆ್ಯಕ್ಚುಲಿ ರಶ್ ಇರುತ್ತೆ, ಬಟ್ ನೋಡೋಣ ಬನ್ನಿ ಹೋಗೋಣ. ಒಂಥರ ನಿದ್ದೆ ಮಾಡೋರ್ನ ಎಲ್ಲಾದ್ರೂ ಎಷ್ಟು ನಿದ್ದೆ 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 ಯಪ್ಪ ದೇವ್ರೆ. ಇಲ್ಲಿ ವಿಡಿಯೋ ತೆಗಿತೀನಿ ಅಂತೇಳಿ ಗೊತ್ತಿದ್ದು ಇಲ್ಲಿ ಕೂತ್ಕೊಂಡಿರೋಳು ಅಲ್ಲಿ ಹೋಗಿರೋದು ಈಗ ಮಲಗಕ್ಕೆ. ಎಷ್ಟು ನಿದ್ದೆ ಮಾಡ್ತಾಳೆ ಗೊತ್ತಾ ಅನ್ನೋದು. ಎಷ್ಟು ನನಗೆ ಒಂಥರ ಅನ್ಸ್ಬಿಡುತ್ತೆ, ಅಷ್ಟು ನಿದ್ದೆ. ಕೆಲ್ಸಕ್ಕೆ ಸಿಟ್ಟು ಬರುತ್ತೆ, ಏನು ಇಷ್ಟು ನಿದ್ದೆ ಮಾಡ್ತಾಳೆ ಅಂತ. ಅಷ್ಟೊಂದು ನಿದ್ದೆ ಮಾಡ್ತಾಳೆ. ನೀವು ಯಾರಾದ್ರೂ ಈ ತರ ಇದ್ದೀರಾ? ನನ್ಗೆ ಆಕ್ಚುಲಿ ನಿದ್ದೆ ತುಂಬಾ ಕಮ್ಮಿ. ನೋಡಿ ಮಲ್ಕೊಂಡವಳು. ಇವತ್ತು ಮಾರ್ಕೆಟ್ ನೋಡ್ತಾ ಇರ್ಬೋದು, ದೇವ್ರ ದಯಿಂದ ಖಾಲಿ ಇದೆ. 12 ಗಂಟೆ ಆಯ್ತು. ಹೌದು, ಇವತ್ತು ಬೇರೆ ಸಾಟರ್ಡೆ ಮಾರ್ಕೆಟ್ ಇರುತ್ತಲ್ಲ, ಕಾಲಿಡಕ್ ಆಗ್ತಿರ್ಲಿಲ್ಲ. ಅಂದ್ರೆ ಅಷ್ಟೊಂದಿಲ್ಲ, ಎವ್ರಿ ಡೇ ಇರೋಷ್ಟಿಲ್ಲ, ಖಾಲಿ ಇದೆ. ಸೊ ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು, ಯಾಕಂದ್ರೆ ಈಗ ಆಲ್ರೆಡಿ ನಾವು ಬಂದು ಮುಟ್ಟೋಷ್ಟೊತ್ತಿಗೆ 12:30 ಆಯ್ತು. 11ಗೆ ಹೊರಟಿದ್ವಿ, 10:45 11. ನೋಡ್ತಾ ಇರ್ಬೋದು, ಎವ್ರಿ ಡೇ ಇರೋಷ್ಟು ರಶ್ ಇಲ್ಲ ಇವತ್ತು. ಸೊ ಬೇಗ ಬೇಗ ಐಟಮ್ಸ್ ಏನೇನು ಬೇಕು ಅಂತ ನೋಡ್ಕೊಂಡು ಸುಮ್ಮನೆ ಆರ್ ನೋಡ್ಕೊಂಡು ಹೋಗ್ತಾರೆ. ಸೈಡ್ ಬಾರೆ, ಆರ್ ನೋಡಿತಾರೆ. ಈಗ ಸಾರಿ ತಕೊಳ್ಳೋಣ ಅಂತ ಬಂದ್ವಿ, ನೋಡ್ತಾ ಇದ್ದೀವಿ. ಗೊತ್ತಿಲ್ಲ ಯಾವ್ದು ತಗೊಳ್ತಾಳೆ ಅಂತ ಅಂದ್ಬಿಟ್ಟು ನೋಡೋಣ. ಫಸ್ಟ್ ಸಾರಿಗೆ ಬಂದ್ರೆ ಏನಕ್ಕಂದ್ರೆ ಸಾರಿನೇ ಸ್ವಲ್ಪ ಲೇಟ್ ಆಗುತ್ತೆ ಅಲ್ವಾ ಸೆಲೆಕ್ಷನ್ ಮಾಡೋದು, ಅದಕ್ಕೆ. ಇದನ್ನು ಚೆನ್ನಾಗಿದೆ. ಏನಾಯ್ತು ಗೊತ್ತಾ, ಅಲ್ಲಿ ಕೆಳಗಡೆ ನನ್ಗೆ ಯಾವ ಕಲರ್ ಬೇಕಂದಿದ್ದೆ ನೋಡಿ, ಆ ಕಲರ್ ಸಿಕ್ತು. ನಾನು ಆಕ್ಚುಲಿ ಸುದರ್ಶನ್ಗೆ ಹೋಗೋಣ ಅನ್ಕೊಂಡೆ. ಸುದರ್ಶನ್ ಪ್ರಾಬ್ಲಮ್ ಏನ್ ಗೊತ್ತಾ, ಕರೆಕ್ಟಾಗಿ ಒಂದು ಡಿಸೈನ್ಸ್ನ ತೋರ್ಸಲ್ಲ ಹೇಳಿದ ರೇಟಿಗೆ. ಅದಕ್ಕೆ ಹಾ ಹೌದು, ಜಾಸ್ತಿ ಆದ್ರೂ ಪರವಾಗಿಲ್ಲ, ಬಟ್ ಚೆನ್ನಾಗಿರೋದು ಯಾವ್ದು ತೋರ್ಸಲ್ಲ. ಬಟ್ ನನ್ಗೆ ಈ ಕಲರ್ ಇಷ್ಟ ಆಯ್ತು, ಅಲ್ಲಿ ಹೊರಗಡೆ ಹಾಕಿದ್ರಾಯ್ತಾ ಈ ಕಲರು. ಸೊ ನೋಡೋಣ, ಇದ್ರಲ್ಲೆಲ್ಲಾದ್ರೂ ಬೇರೆ ಏನಾದ್ರೂ ಇದ್ರೆ ತಕೊಳ್ಳೋಣ ಅಂತ. ಚೆನ್ನಾಗಿದೆ ಕಲೆಕ್ಷನ್ಸು. ಸುಮ್ಮನೆ ವೆಯ್ಟ್ ಮಾಡ್ಬೇಕಲ್ಲಿ ಹೋಗಿ. ನಾವು ಹೇಳಿದ್ ಒಂದು ಡಿಸೈನ್ ತೋರ್ಸಲ್ಲ ಸುದರ್ಶನ್ ಅಲ್ಲಿ, ಅದೇ ಒಂದು ಪ್ರಾಬ್ಲಮ್. ಸಖತ್ತಾಗಿದೆ, ಒಂದ್ರಕ್ಕಿಂತ ಒಂದು ಚೆನ್ನಾಗಿದೆ. ನೋಡ್ತೀನಿ ಹೇಗೆ ಬರಾಸೋಗು, ಹೇಗೆ ಬರಾಸೋಗು ಏನೇ ತುಂಬಾ ಚೆನ್ನಾಗಿರೋದಿದೆ. ಸೊ ನೋಡ್ತೀನಿ, ಪರ್ಟಿಕ್ಯುಲರ್ ಯಾವ ತಕೊಂತೀನಿ ಅಂತ ನಾನು ತೋರ್ಸಕ್ ಹೋಗಲ್ಲ, ಆ ದಿನ ತೋರಿಸ್ತೀನಿ ಶೂಟ್ ಡೇ. ಸೊ ಕಲರ್ಸು ಎಲ್ಲದೂ ಚೆನ್ನಾಗಿದೆ ಆಯ್ತಾ. ನಾನು ಇದೊಂದು ನೋಡ್ಕೊಂಡು ಹೊರಗಡೆ ನೋಡ್ಕೊಂಡು ಬಂದಿರೋದು ಆಕ್ಚುಲಿ.
ಇಷ್ಟ ಆಯ್ತು ಅಂತ. ನಾನು ನೋಡಿರೋದೇ ನನ್ಗೆ ಇದೇ ತರ ಗ್ರೀನ್ ಪ್ಯಾಸ್ಟಲ್ ಗ್ರೀನ್ ಅಲ್ಲಿ ಬೇಕು ಅಂತ ಹೇಳ್ಕೊಂಡು, ಬಟ್ ತುಂಬಾನೇ ಚೆನ್ನಾಗಿತ್ತು. ಸೊ ಇದೊಂದಕ್ಕೋಸ್ಕರ ನಾನು ಬಂದೆ. ಇದ್ರಲ್ಲಿ ಇರೋದನ್ನು ಆಲ್ಮೋಸ್ಟ್ ಎಲ್ಲದೂ ಕಲೆಕ್ಷನ್ಸ್ ಚೆನ್ನಾಗಿದೆ ಆಯ್ತಾ. ಬಟ್ ನನ್ಗೆ ಮೇಕಪ್ ಇಂದ ಹಿಡಿದಿದ್ದು ಹೇರ್ ಸ್ಟೈಲು ಅಥವಾ ನಾನು ಯೂಸ್ ಮಾಡ್ತಿರೋ ಜುವೆಲ್ಸ್ ಎಲ್ಲದೂ ಮ್ಯಾಟರ್ ಆಗಿರೋದ್ರಿಂದ ಸೊ ನಾನು ಎಲ್ಲ ನೋಡ್ಕೊಂಡು ತಗೋಬೇಕು. ಯಾಕಂದ್ರೆ ಆಲ್ರೆಡಿ ನನ್ನ ಹತ್ರ ಇದೆ ಕೆಲವೊಂದು ಜುವೆಲ್ಸ್ ಎಲ್ಲ, ಮತ್ತೆ ನನ್ಗೆ ನ್ಯೂ ಪರ್ಚೇಸ್ ಮಾಡಕ್ ಆಗಲ್ಲ ಒಂದಿನಕ್ಕೋಸ್ಕರ. ಅದನ್ನ ಕನ್ಸಿಡರ್ ಮಾಡ್ಕೊಂಡು ಈ ಕಲರ್ಸ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ಐ ಮೇಕಪ್ ಇಂದ ಹಿಡಿದಿದ್ದು ಪ್ರತಿಯೊಂದು ಕನ್ಸಿಡರ್ ಮಾಡ್ಕೊಂಡೆ ನಾನು ತಗೋಬೇಕಾಯ್ತು. ಸೊ ನಾನು ಈಗ ರಿವೀಲ್ ಮಾಡಲ್ಲ ಯಾವ ಕಲರ್ ಪರ್ಟಿಕ್ಯುಲರ್ ಆಗಿ ತಕೊಂಡಿದೀನಿ ಅಂತ. ಇಷ್ಟೂನು ತಕೊಂಡಿದೀನಿ, ಇಷ್ಟರಲ್ಲಿ ಯಾವ್ದಾದ್ರು ಒಂದ್ ತಕೊಂತೀನಿ. ಯಾವ್ದು ಪರ್ಟಿಕ್ಯುಲರ್ ಆಗಿ ತಕೊಂಡಿದೀನಿ ಅಂತ ಕೂಡ ನಾನು ಹೇಳಿ ತೋರಿಸ್ತೀನಿ. ಪ್ಲಸ್ ಶಾಪ್ ಹೆಸರು ಕೂಡ ನಂದು ಇದ್ರಲ್ಲಿ ನಾನು ತುಂಬಾ ಹತ್ರ ಇದೆ. ಸುದರ್ಶನ್ಗೆ ಹೋಗೋ ರೋಡ್ ಅಲ್ಲಿನೇ ಎಂಟ್ರಿ ಬರ್ಬೇಕಾದ್ರೇನೆ ಇದೆ. ತುಂಬಾ ಕಲೆಕ್ಷನ್ಸ್ ಇದೆ ನಿಜವಾಗ್ಲೂನು. ಸರ್ ಕೂಡ ತುಂಬಾ ಚೆನ್ನಾಗಿ ತೋರಿಸಿದ್ರು ಕೂಡ ಅಂತ ಹೇಳ್ಬೋದು. ಸೊ ನಿಮ್ಗೂ ಇಷ್ಟ ಆದ್ರೆ ನೀವು ಬನ್ನಿ, ತುಂಬಾ ಚೆನ್ನಾಗಿ ಕಲೆಕ್ಷನ್ಸ್ ಇದೆ. ಪ್ರೆಸೆಂಟ್ ಆಗಿ ತುಂಬಾ ಚೆನ್ನಾಗಿ ಕಲೆಕ್ಷನ್ಸ್ ಇದೆ. ಪ್ರೈಸು ಓಕೆ, ತುಂಬಾ ಪ್ರೈಸ್ ಇಂದ ಹಿಡಿದಿದ್ದು ಪ್ರತಿಯೊಂದು ನಾನು ಅದು ಹಾಕಿದ್ದೀನಲ್ಲೇ ನಿಮ್ಗೆ ನಾನು ತೋರಿಸ್ತೀನಿ ಆಯ್ತಾ. ತುಂಬಾ ಚೆನ್ನಾಗಿದೆ. ಸೊ ನೀವು ಕೂಡ ಬಂದು ವಿಸಿಟ್ ಮಾಡಿ. ಇಷ್ಟಿದೆ, ಇಷ್ಟರಲ್ಲಿ ಯಾವ ತಕೊಂಡಿದ್ದೀನಿ ಅಂತ ಹೇಳ್ಕೊಂಡು ನಾನು ಆ ದಿನ ಶೂಟಿಂಗ್ ದಿನ ಹೇಳ್ತೀನಿ. ನಾರ್ಮಲ್ ಆಗಿ ಬಟ್ಟೆ ತರಕ್ಕೆ ಇಲ್ಲೇ ಬರೋದು ಆಯ್ತಾ. ನೆಟ್ಟಲ್ಲಿ ನೋಡ್ತಾ ಇದ್ದೀನಿ, ಕಲರು ನೋಡಿದ್ದೀನಿ, ಈಗ ಹೇಳಲ್ಲ. ಶೂಟ್ ಡೇ ದಿನ ರಿವೀಲ್ ಮಾಡ್ತೀನಿ. ಸೊ ಇಲ್ಲೇ ಬರೋದು, ಇಲ್ಲಿ ಹೇಳ್ತೀನಿ ಆಯ್ತಾ. ಇದು ಮಾರ್ಕೆಟ್ ಅಲ್ಲಿ ಎಲ್ಲಿ ಏನು ಅಂತ ತುಂಬಾ ಕಮ್ಮಿಗೆ ಮಾಡಿ ಕೊಡ್ತಾರೆ. ನಾನು ಇಲ್ಲಿ ಸುಮಾರು ಒಂದು 6, 7, 8, 9 ಇಯರ್ಸ್ ಇಂದ ಅನ್ಕೊಂತೀನಲ್ಲ, ಮೋರ್ ದೆನ್ 8 ಇಯರ್ಸ್ ಇಂದ ನಾನು ಇಲ್ಲೇ ಬಂದ್ ತಕೊಳ್ಳೋದು. ಇವ್ರದ್ದು ಕೆಳಗಡೆ 3 ಅಂಗಡಿ ಇದೆ. ಇದು ಗೋಲ್ಡನ್ ಆಕ್ಚುಲಿ. ಇಷ್ಟು ಬಟ್ಟೆ ಹಾಕಿದ್ದಾರೆ. ಬಟ್ಟೆ ಎಳಿಯಕ್ಕೆ ಹರಸಾಹಸ ಮಾಡ್ತಾ ಇದ್ದಾರೆ ಅಣ್ಣ. ಹರಸಾಹಸ ಮಾಡ್ತಾ ಇದ್ದಾರೆ. ಎಳಿದ್ರು. ಫೋನಲ್ಲಿ ಶೈನಿಂಗ್ ತರ ಕಾಣಿಸುತ್ತೆ. ಅಲ್ಲ, ಕೆಳಗಡೆ ಇದ್ದಿದ್ದು ಪ್ಲೇನ್ ಇತ್ತು. ಹೆಂಗಣ ಹೆಂಗ್ ಮಾಡ್ಬೇಕಣ್ಣ? ನೋಡಿದ್ದು ಬೇರೆ ಕಲರ್ ಇತ್ತು. ಬ್ಲಾಕ್ ಹಿಂಗೆ ಅದೇ ಸೇಮ್. ಬೇಕಾದ್ರೆ ತಗೊಂಡೋಗೋಣ, ಇಲ್ಲಿ ಕಟ್ ಮಾಡಲ್ಲ ತಗೊಂಡಿದ್ದೀನಿ. ಬ್ಲಾಕ್ ತೋರಿಸಿದ್ರೆ ತಕೊಳ್ಳಿ. ಸದ್ಯಕ್ಕೆ ಆಲ್ಮೋಸ್ಟ್ ಬಟ್ಟೆ ಸಿಕ್ಕಿದೆ, ಒಂದೇ ಕಡೆ ಸಿಕ್ಕಿದೆ. ಮಾರ್ಕೆಟ್ ಅಲ್ಲಿ ಸಿಗಲ್ಲ ಆ ತರ ಬಟ್ಟೆಗಳು, ಒಂದೇ ಕಡೆ ಟಾಪ್ ಸಿಕ್ಕಿದ್ರೆ ಬಾಟಮ್ ಸಿಗಲ್ಲ. 4 ಗಂಟೆ ಒಳ್ಳೆ ಟಾಮ್ ಅಂಡ್ ಜೆರ್ರಿ ತರ ಫೋನಲ್ಲೂ ಜಗಳ ಆಡೋರ್ನ ನೋಡಿದೀರಾ ನೀವು? ಇಲ್ಲಿದ್ದಾರೆ, ಫೋನ್ ಮಾಡ್ಕೊಂಡು ನೆಪ ಹುಡ್ಕೊಂಡು ಜಗಳ ಆಡ್ತಾರೆ ಇವರೆಲ್ಲ. ಎಂತ ಜನ ನೋಡ್ತೇವ್ರೆ. ಸೊ ನನಗೇನೇನು ಐಟಮ್ಸ್ ಬೇಕಿತ್ತು ಎಲ್ಲ ತಗೊಂಡು, ಸಾರಿ ಹಾಗೆ ಬಟ್ಟೆ ಏನೇನು ಬೇಕಿತ್ತು ಎಲ್ಲ ತಗೊಂಡು ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೂವಿನ ಮಾರ್ಕೆಟಿಗೆ ಬಂದ್ವಿ. ಯಾಕಂದರೆ ಹಬ್ಬ ಇರೋದ್ರಿಂದ ಸ್ವಲ್ಪ ಹೂ ಕೂಡ ಬೇಕಾಗಿತ್ತು. ಸೊ ರೇಟು ತುಂಬ ಕಾಸ್ಟ್ಲಿ ಇತ್ತು ಅನ್ಬೋದು. ತುಂಬ ಏನು ಸೀಸನ್ ಇರಲಿಲ್ಲ, ಬಟ್ ಆದ್ರೂ ತುಂಬಾ ಕಾಸ್ಟ್ಲಿ ಇದ್ದಿತ್ತು. ಸೊ ಒಂದೊಂದು ಕಡೆ ಒಂದೊಂದು ರೇಟ್ ಹೇಳ್ತಾ ಇದ್ದಿದ್ರು ಮಲ್ಲಿಗೆಗೆ. ಸೊ ಆಮೇಲೆ ಲಾಸ್ಟಿಗೆ ನಮಗೆ 100 ರೂಪೀಸ್ ಮೊಳ ಸಿಕ್ತು. ಸೊ ಹಾಗಾಗಿ ನಾವು ಅಲ್ಲಿ ಫ್ಲವರ್ಸ್ನ ತಗೊಂಡ್ವಿ. ರಶ್ ಇತ್ತು, ಪರವಾಗಿಲ್ಲ, ಬಟ್ ಕಂಪೇರ್ ಮಾಡಿದ್ರೆ ಕಮ್ಮಿನೇ ಇತ್ತು. ಸೊ ನೋಡ್ತಾ ಇರ್ಬೋದು ಮಳೆ ಎಷ್ಟು ಜೋರಾಗಿ ಬರ್ತಿತ್ತು. ಆನಿಕಲ್ ಮಳೆ ಬೇರೆ ಬೀಳ್ತಾ ಇತ್ತು. ಅಮ್ಮ ದೇವ್ರ ದಯೆಯಿಂದ ನಾವು ಬೇಗ ಬಂದು ಮುಟ್ಟಿದ್ವಿ. ಬಿಕಾಸ್ ಅಮಿತ್ ಬಂದು ಬೊಮ್ಮಸಂದ್ರದಿಂದ ಬಂದು ಕರ್ಕೊಂಡು ಹೋಗಿರೋದ್ರಿಂದ ಬೇಗ ಬಂದ್ವಿ. ಇಲ್ಲ ಅಂದರೆ ನಿಜವಾಗ್ಲೂ ಮಳೆಗೆ ಸಿಕ್ಕಾಕೊಂಡು ಬೀಳ್ತಾ ಇದ್ವಿ. ಸುಮಾರು 1.5 hour ತನಕ ಮಳೆ ಹೊಡಿತು. ತುಂಬ ಅಂದರೆ ಜೋರಾಗಿ ಮಳೆ ಬರ್ತಾ ಇದ್ದಿತ್ತು. ಸೊ ನಿಜ ತುಂಬ ಒಳ್ಳೆಯದಾಯಿತು. ಸೊ ನಾವು ಬರಬೇಕಾದ್ರೇ ಸ್ವಲ್ಪ ಪಿರಿ ಅಂತ ಹೇಳಿ ಬೀಳ್ತಾಯಿತ್ತು. ಬಂದಿದ್ದೇ ತಡ, ಒಂದು 4-5 ಮಿನಿಟ್ಸಿಗೆ ಜೋರಾಗಿ ಮಳೆ ಬಂತು. ನಾವಂತೂ ಮುಟ್ಟಿದ್ವಿ ಅಷ್ಟೊತ್ತಿಗೆ. ಈಸ್ಟರಿಗೆ ರೆಡಿ ಆಗಿದ್ದೀವಿ, ನೈಟ್ ಪೂಜೆಗೆ. ಸೊ ನೋಡ್ತಾ ಇರಬಹುದು ಅಕ್ಕ ತಂಗಿಯರು. ಇವ್ರದ್ದು ರೇರ್. ಅನುಷಾ ಫಸ್ಟ್, ನಾನು ಉಟ್ಕೊಳ್ತಾ ಇರ್ತೀನಿ. ಸೊ ನನ್ನನ್ನು ಒಂದ್ಸತಿ ಫುಲ್ ತೋರಿಸ್ಬಿಡು. ಮೇಡಮ್ ಅವರು ಪ್ಲೇನ್ ಸಾರಿಯಲ್ಲಿ ಈ ಥರ ರೆಡಿಯಾಗಿದ್ದಾರೆ, ಕುಚ್ಚಾಕೊಂಡಿದ್ದಾರೆ ಸಾರಿಗೆ. ಈ ಸಾರಿ ಶ್ರೀರಾಮ್ಪುರದಲ್ಲಿ ತಗೊಂಡಿರೋದಾಯ್ತಾ. ಸೊ ಅದಕ್ಕೆ ಇದನ್ನ ಮ್ಯಾಚ್ ಮಾಡಿ ಹಾಕೊಂಡಿರೋದು. ಚೆನ್ನಾಗಿ ಸೂಪರ್. ಬನ್ನಿ. ಸೊ ಈಸ್ಟರ್ ಪೂಜೆ ಮುಗೀತು. ಎಲ್ಲರಿಗೂ ಈಸ್ಟರ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಟೈಮ್ ಎಷ್ಟಾಯ್ತು? 2 o'clock.
2:30. ಇಲ್ಲ 2 o'clock ಆಯಿತು. ಸೊ 10:30ಗೆ ಪೂಜೆ ಸ್ಟಾರ್ಟ್ ಆಗಿತ್ತು. 2 o'clockಗೆ 1:30ಗೆಲ್ಲ ಮುಗೀತು. ಸೊ ಈಗ ಜಸ್ಟ್ ಮನೆಗೆ ಬಂದ್ವಿ. ಇನ್ನು ಈಗ ಹೋಗ್ತಾ ಇದ್ದೀನಿ ಮನೆಗೆ. ಸೊ ಮನೆಗೆ ಹೋಗಿ ಊಟ ಮಾಡಿದ್ದೆ, ಬಟ್ ಇನ್ನು ಸ್ವಲ್ಪ ತಿಂದು ಮಲ್ಕೊಳ್ಳೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.